ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಬಸ್ಸಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಂಗೂರು ಟು ರಾಮನಾಥ್ಪುರ ಹೋಗ್ತಾ ಇದ್ದೆ ನಾನು, ಕೀರ್ತನ. ನನಗೆ ತುಂಬ ಸುಸ್ತಾಗ್ತಿತ್ತು ಬಿಕಾಸ್ ಮೊನ್ನೆ ನೈಟು ಮಧ್ಯರಾತ್ರಿ ಗಂಟ್ಲು ನೋವು, ಜ್ವರ ಬಂದಿತ್ತು. ಸೊ ಕೃತದ ಸಿರಪ್ ಕುಡಿದು ಮಲ್ಕೊಂಡ್ಮೇಲೆ ಜ್ವರ ಏನೋ ಹೋಯಿತು, ಒಂದು ಗಂಟ್ಲು ನೋವು ಕಡಿಮೆ ಆಯಿತು. ಬಟ್ ಸುಸ್ತಾಗ್ತಾ ಇತ್ತು. ಮಧ್ಯಾಹ್ನ ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಆವಾಗ ಗಂಗೂರು ಮೆಡಿಕಲ್ ಇದೆ, ಅಲ್ಲೊಂದು ORS ಜ್ಯೂಸ್ ತೊಗೊಂಡೆ. ಹಾಗೆ ಕೀರ್ತನ ಅವ್ರಿಗೆ ಒಂದು ಚಿಕ್ಕದು ಮ್ಯಾಂಗೋ ಜ್ಯೂಸ್ ತೊಗೊಂಡು ಇಬ್ಬರು ಕುಡ್ಕೊಂಡು ಹೋಗ್ತಾಯಿದ್ದು. ಸೊ ಅಲ್ಲಿಂದ ನಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಅದನ್ನು ಮುಗಿಸ್ಕೊಂಡು ಶ್ರುತಿ ಅಕ್ಕ, ರತ್ನಾಕ, ಸೌಂದರ್ಯ ಆ್ಯಂಡ್ ಇನ್ನೂ ತುಂಬ ಜನ ಬಂದಿದ್ದರು. ಸೊ ಅವರೆಲ್ಲ ಹೊರಟರು. ನಾನು ತುಂಬ ಹಸುವಾಗ್ತಿತ್ತು ಅಂತ ಹೇಳಿ ಕಲ್ಲಂಗಡಿ ಹಣ್ಣು ತಿನ್ನೋಣ, ಏನಾದರೂ ತಿನ್ನೋಣ ಅಂದೆ. ಚಾಟ್ಸು ಅಥವಾ ಊಟ ಏನಾದರೂ ಒಂದು ತಿನ್ನೋಣ ಅಂದೆ. ಸೊ ಹಣ್ಣು ತಿನ್ನೋಣ ಅಂದರು. ನಾನು ಇವಾಗ ಡಯಟ್ ಮಾಡ್ತೀನಿ ಅಂತ ಬೇರೆ ಕೊಚ್ಕೊಂಡ್ಬಿಟ್ಟಿದ್ದೀನಲ್ಲ, ನಾನು ಡಯಟ್ಗೆ ಕಲ್ಲಂಗಡಿ ಹಣ್ಣು ಇಷ್ಟ ಅಂತ ಹೇಳಿ ತಿಂದೆ. ಬಟ್ ತಿಂದಮೇಲೆ ಗಂಟ್ಲು ನೋವು ಮತ್ತೆ ಜಾಸ್ತಿ ಆಯಿತು. ಅಲ್ಲಿಂದ ತಿನ್ಕೊಂಡು ನಾನು ಹೊರಟೆ ನಮ್ಮ ಮುಂಟೂರಿಗೆ. ಬಸ್ಸಲ್ಲಿ ಕೂತಿದ್ದೀನಿ, ನೋಡ್ತಾ ಇರ್ಬೋದು ಫೇಸ್ ಯಾವ ಥರ ಆಗಿದೆ ಅಂತ. ಕರಿ ಹೆಗ್ಣಾಗಿ ಹೋಗ್ಬಿಟ್ಟಿದ್ದೀನಿ, ಎಲ್ಲರೂ ಅದನ್ನೇ ಹೇಳ್ತಾರೆ. ಸೊ ನನಗೂ ಕೂಡ ಬೇಜಾರಾಗಿದೆ. ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಬಿಸಿಲಿಗೆ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೀನಿ. ಹೊಟ್ಟೆ ತುಂಬಲ್ಲ ಒಂದು ಪೀಸು ಒಂದೇ ದಿನಕ್ಕೆ ನನ್ನ ಬಕಾಸುರಿನ ಶ್ರುತಿ ಅಕ್ಕ. ವಾ, ನಿಂಗೆ 2 ಪೀಸು, ನಂಗೆ ಮಾತ್ರ ಒಂದೇ ಪೀಸು. 2 ಪೀಸ್ ಆಗುತ್ತಪ್ಪ. ಗ್ರಾಮದಲ್ಲಿದ್ದೀನಿ. ತಲೆ ನೋವು ಅಂದರೆ ನೋವು ಮಾತ್ರ ತರಕ್ಕೆ ಹೋಗಿದ್ದೆ ಮೆಡಿಕಲ್ಗೆ. ಹಾಗೆ ನನ್ನ ಫ್ರೆಂಡು ಪ್ರತಿಮಾ ಸಿಕ್ಕಿದ್ಲು, ಅವಳ ಹತ್ರ ಬ್ಯಾಗ್ ಇಟ್ಬಿಟ್ಟು ಬಂದೆ. ತಲೆ ನೋವು, ತಲೆ ಭಾರ, ಶೀತ. ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ಎಷ್ಟೇ ಅವಾಯ್ಡ್ ಮಾಡಿದ್ರು ಆಗ್ತಾಯಿಲ್ಲ. ಇನ್ನು ಮನೆಗೆ ಹೋಗಿ ಫುಲ್ ಮಲ್ಕೊಬಿಡ್ತೀನಿ. ನೈಟ್ ಬೇರೆ ಜ್ವರ ಬಂದಿತ್ತಲ್ವ, ಯಾಕೆ ಬೇಕು ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೆ. ಏನೋ ಒಂಥರ ಸುಸ್ತು. ಮಧ್ಯಾಹ್ನನೂ ಕೂಡ ORS ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಆಮೇಲಿಂದ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು. ಜ್ಯೂಸ್ ಕುಡಿದ್ಮೇಲೆ ಸ್ವಲ್ಪ ಚೆನ್ನಾಗಿದ್ದೆ. ಅದಾದಮೇಲೆ ಈಗ ಯಾಕೋ ತಲೆ ಎಲ್ಲ ಭಾರ ಆಯ್ತೈತೆ. ನನ್ನ ಫ್ರೆಂಡ್ ಪ್ರತಿಮಾ ಅನ್ನಲ್ಲ, ಅವಳು ಕೂಡ ಅಂಗನವಾಡಿಲೇ ವರ್ಕ್ ಮಾಡೋದು. ಅವಳಿಗೂ ಕೆಲಸ ಆಯಿತು ಇವಾಗ 1-2 ತಿಂಗಳಲ್ಲಿ. ಸೊ ಅವಳು ಈಗ ಡ್ಯೂಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ಲಂತೆ. ಅವಳು ಸಿಕ್ಕಿದ್ಲು. ಇವಾಗ ನನಗೆ ಬಸ್ಸೇನೋ ಬಂದು ನೋಡೋಣ ಬಸ್ ಬಂದಿದೆಯಾ ಇಲ್ವಾ ಅಂತ ಹೇಳಿ. ದಿವಸ ಆಗ್ತೀರಾ ಹಾಯ್ ನನ್ನ ಫ್ರೆಂಡ್ ಪ್ರತಿಮಾ ಸಿಕ್ಕಿಲ್ಲ ಅಂತ ಹಾಕ್ಬಿಟ್ಟಿದ್ದೆ. ಒಂದೇ ನೋಡು ಹಿಂಗೆ ಕಲರ್ಗೂ ಕಲರ್ ಎಷ್ಟು ಬ್ರೈಟಾಗಿ ಹೊಡಿತಾ ಇದೆ. ಬೆವತಿ ಕರ್ಗಾಗ್ಬಿಟ್ಟಿದ್ದೀನಿ. ತಕ್ಷಣ ಮುಖ ತೊಳ್ಕೊಂಡೆ. ಒಂಚೂರು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳೋಣ. ತಲೆ ಸಿಡಿತಾ ಇರೋದಕ್ಕೆ ಅಲ್ಲಿ ಬಸ್ಸಲ್ಲಿ ಪ್ರತು ನಾನು ಕೂತಿದ್ನಲ್ಲ. ಅಯ್ಯೋ ಐಸ್ ಕ್ಯೂಬೇ ಅಮ್ಮ, ಕರೆಂಟ್ ಇಲ್ವಾ ಬೆಳಗ್ಗೆಯಿಂದವ? ಐಸ್ ಕ್ಯೂಬೇ ಇದಾಗಿಲ್ವಲ್ಲ, ಐಸ್ ಕ್ಯೂಬು ಇದಾಗಿಲ್ವಲ್ಲ ಅಂತ. ಕ್ಯೂಬೇ ಆಗಿಲ್ಲ, ನೀರು ಹಂಗದೆ. ನೀರನ್ನೇ ಹಾಕೊಳ್ಳೋಣ, ಇನ್ನೇನು ಮಾಡೋಕ್ಕಾಗಲ್ಲ, ತಣ್ಣಗದೆ. ಇನ್ನೇನು ಮಾಡ್ತೀರಾ ಫ್ರೆಂಡ್ಸ್? ಐಸ್ ಕ್ಯೂಬೇ ಆಗವೆ ಅಂತ ಬಂದರೆ ಐಸ್ ಕ್ಯೂಬೇ ಆಗಿಲ್ಲ, ನೀರದೆ. ನೀರನ್ನೇ ಹಾಕೋತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೌಜನ್ಯ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಕಾಲ್ ಮಾಡ್ತಾಯಿದ್ದಾಳೆ. ಏನು ಕೇಳ್ತೀನಿ, ಅದೇ ಬ್ಲೌಸಲ್ಲೇ ಕೊಟ್ಟಿದ್ನಲ್ವಾ, ಅದು ಹೆಂಗೆ ಏನು ಅಂತ ಕಾಲ್ ಮಾಡಿದ್ಲು. ಸೌಜನ್ಯ ಜೊತೆ ಮಾತಾಡ್ತೀನಿ. ನಮ್ಮ ಅಮ್ಮ ಫೋನ್ ಮಾಡಿದ್ದೆ. ನಾನು ಸಾಲಿಗ್ರಾಮದಲ್ಲಿ ಇದ್ದಾಗ ಬರಲ್ಲ ಅಂತ ಹೇಳಿದ್ದೆ. ಇವತ್ತು ಲೇಟ್ ಆದರೂ ನಾನು ಮನೆಗೆ ಬರಲ್ಲ, ಗಂಗೂರಲ್ಲೇ ಉಳ್ಕೊತೀನಿ ಅಂತ. ಅಮ್ಮ ಕಾಲ್ ಮಾಡ್ತು, 4 ಬರ್ತಾಯಿದ್ದೀಯಾ ಅಂತ. ಹ್ಞೂ ಬರ್ತಾಯಿದ್ದೀನಿ ಅಂದೆ. ಅಮ್ಮ ಸಾರು ಮಾಡಿದ್ರೆ ಊಟ ಮಾಡಿರಲ್ಲ ಅಂತ ಗೊತ್ತು, ಯಾಕಂದರೆ ಬೆಳಗ್ಗೆನೂ ಬಾಕ್ಸ್ ತೊಗೊಂಡು ಹೋಗಲಿಲ್ಲ ನಾನು. ಯಾಕಂದರೆ ಅಮ್ಮ ಎದ್ದಿದ್ದು 7 ಗಂಟೆ. ನಾನು ಮಧ್ಯರಾತ್ರಿ 2:15 ಎದ್ದು 4:15 ಮಲ್ಕೊಂಡ. ಮತ್ತೆ ಬೆಳಗ್ಗೆ 7 ಗಂಟೆಲಿ ಎದ್ದನ್ನ ರೆಡಿಯಾಗಿ ಹಂಗೆ ಹೋದ್ನ. ನಮ್ಮ ಅಮ್ಮನೂ ಏನೂ ಮಾಡಿಲ್ಲ ಕಣವ ಅಂತ. ಆಗ ನನ್ನ ಫ್ರೆಂಡ್ ಕೀರ್ತನಂಗೆ ಒಂದು ಸ್ವಲ್ಪ ಬಾಕ್ಸ್ ತೊಗೊಬಂದ್ಬಿಡಿ ಅಂತ ಹೇಳಿದ್ದೆ. ಪಪ್ಪ ಅವರೇ ತೊಗೊಬಂದಿದ್ರು, ಇಡ್ಲಿ ಮತ್ತು ಗೊಜ್ಜು. ಇನ್ನು ಮಧ್ಯಾಹ್ನ ಊಟ ಮಾಡಿರಲ್ಲ ಅಂದ್ಬಿಟ್ಟು ಪಪ್ಪ ನಮ್ಮಮ್ಮ ನಾನು ಬರೋಷ್ಟರಲ್ಲಿ ಸಾಂಬಾರು ಮಾಡೈತೆ. ಇಲ್ಲಾಂದ್ರೆ ಇಷ್ಟು ಬೇಗ ನಮ್ಮಮ್ಮ ಸಾಂಬಾರೇ ಮಾಡಲ್ಲ, ಅಂದರೆ ಇಲ್ಲ ಅಂದಾಗ ಮಾಡುತ್ತೆ, ಬಟ್ ನೈಟ್ಗಲ್ವಾ ಲೇಟಾಗಿ ಮಾಡೋದು. ಪಪ್ಪ ನಾನು ಊಟ ಮಾಡಿರಲ್ಲ ಅಂದ್ಬಿಟ್ಟು ಸಾಂಬಾರಿಗೆ ವಿಷಲ್ಗೆ ಹೋಗೋದ್ರೆ ಸಾಂಬಾರು ರೆಡಿ. ಹಂಗೆ ಬಸ್ಸಲ್ಲೇ ಒಂದು ಹುಡುಗಿ ಹತ್ರ ನೀರಿಸ್ಕೊಂಡು ಮಾತ್ರೆ ಕುಡಿದೆ. 2 ಮಾತ್ರೆ ಕೊಟ್ಟರು. ಜ್ವರ, ತಲೆನೋವು, ಗಂಟ್ಲು ನೋವು, ಶೀತ ಎಲ್ಲದಕ್ಕೂ ಮಾತ್ರೆ ಕುಡಿದ್ರೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಹಂಗೂ ತಲೆನೋವು. ಅದಕ್ಕೆ 1 ಲೋಟ ಕಾಫಿ ಇಟ್ಕೊಂಡಿದ್ದೀನಿ. ಕಾಫಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳಿ. ನನ್ನ ಬಾಡಿಗೆ ಏನಾಗ್ತಿದೆ ಗೊತ್ತಿಲ್ಲ. ಟೀ ಕಾಫಿ ಬೇರೆ ಬಿಟ್ಬಿಟ್ಟಿದ್ದೀನಿ. ಮತ್ತು ಏನೇನೋ ಫ್ರೆಂಡ್ಸ್ ವಿಚಿತ್ರ. ನನಗೇನಾಯ್ತೈತೆ ನನಗೆ ಗೊತ್ತಿಲ್ಲ, ನಿಮ್ಗೇನು ಹೇಳೋಣ. ಒಂದೊಂದು ದಿನಕ್ಕೆ ಒಂದೊಂದು ಥರ ಹೇಳ್ತಿರಲ್ಲ ಅನ್ಕೊಂಬೇಡಿ. ನನಗೆ ಏನಾಯ್ತದೆ, ನನಗೆ ಏನು ಹುಷಾರ್ದಪ್ತಾ ಇದ್ದೀನಿ ಅಂತ ನನಗೆ ಒಂದ್ಸತಿ ಅನುಮಾನ ಆಯ್ತದೆ. ಹಂಗಾಗ್ಬಿಟ್ಟದೆ ಪರಿಸ್ಥಿತಿ. ನೋಡಿದ್ರಲ್ಲ ನನ್ನ ಫ್ರೆಂಡ್ ಪ್ರತಿಮಾ, ಅವಳು ನಂದು ಸೇಮ್
ಸೇಮ್ ಟು ಸೇಮ್ ಸಿಚುವೇಶನ್ 99%. ಎಲ್ಲೋ 1% ಆ ಕಡೆ ಈ ಕಡೆ ಚೇಂಜ್ ಏನೋ ಅಷ್ಟೇ. ಸೊ ಮನೆಗೆ ಕಾಫಿ ಕುಡಿದ್ಬಿಟ್ಟು ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಲಗಿದ್ದೆದ್ದು ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದೀನಲ್ಲ, ಮಲಗಿದ್ದೆದ್ದು ಬೇಗ ಹುಷಾರಾಗುತ್ತೆ. ಮಲಗಿದ್ದೆದ್ದು ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಹಾಗೆ ಒಂದು ಲೋಟ ಕಾಫಿ ಏನೋ ಇಟ್ಕೊಂಡು ಕುಡಿದೆ ಅನಿಸುತ್ತೆ. ಕುಡಿದ್ಬಿಟ್ಟು ಅಮ್ಮನ ಹತ್ರ ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಮ್ಮಮ್ಮ ಎಣ್ಣೆ ಏನೋ ಹಾಕ್ತದೆ, ನೀಟಾಗೂ ಜಡೆ ಬಾಚ್ತದೆ, ಆದರೆ ಮಸಾಜ್ ಮಾಡಲ್ಲ. ನಾನು ನಿಶ್ಚಿತಾ, ರಂಜು ಅವ್ರ ಹತ್ರ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಒಂದು 10 ನಿಮಿಷ ಮಸಾಜ್ ಮಾಡಿಸ್ಕೊತೀನಿ. ನಮ್ಮಮ್ಮ ಮಸಾಜ್ ಮಾಡಲ್ಲ. ಬಟ್ ಏನೂ ಮಾಡೋಂಗಿಲ್ಲ. ನೋಡೋಣ, ತಲೆಗೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗ್ಬೋದೇನೋ ಅಂತ ಹಾಕಿಸ್ಕೊಂಡೆ. ಹಾಗೆ ನಮ್ಮ ಪಕ್ಕದ ಮನೆ ಲತಾ ಆಂಟಿ, ನಿಶ್ಚಿತನ ಮಗಳು, ಚಿಂಟು ಎಲ್ಲರೂ ಇದ್ದರು. ಅವ್ರನ್ನ ಯಾರು ಕ್ಯಾಪ್ಚರ್ ಮಾಡಿಲ್ಲ. ಚಿಂಟು ಅಲ್ಲೇ ಆಟಾಡ್ತಾಯಿದ್ಲು. ಚಿಂಟುನ ರೇಗಿಸ್ಕೊಂಡು, ಯಾಕೆ ಬಂದಿದ್ಯಾ ನಮ್ಮ ಮನೆಗೆ, ಹೋಗಿ ಚಿಂಟು ಅಂತ ಆಟಾಡಿಸ್ಕೊಂಡು ಚಿಂಟುನ ಹಂಗೆ ತಲೆಗೆ ಎಣ್ಣೆ ಹಾಕ್ಕೊಂಡು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಯಾಕಂದರೆ ಚಿಂಟು ಇನ್ನೂ ಚಿಕ್ಕವಳು, 1 ವರ್ಷದವಳು. ಅದಕ್ಕೆ ಹಾಗೆ ಅವಳ ವೀಡಿಯೋದಲ್ಲೂ ಕೂಡ ತೋರಿಸ್ತಾ ಇಲ್ಲ. ಅದೇ ಏನು ಬರಿಬೇಕು ಬರೆದ್ಬಿಡಿಯೋ ಉಳ್ಕೊಂಡು. ಯಾರು ನೀನು ಏನು ಬರಿಬೇಕು ಏನು? ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಸ್ವಲ್ಪ ಹುಷಾರ್ದಾಗ್ಬಿಟ್ಟಿದ್ದೀನಿ. ಜ್ವರ, ಶೀತ, ತಲೆನೋವು, ಗಂಟ್ಲು ನೋವು ಎಲ್ಲ ನೀರಿನ ಸಮಸ್ಯೆಯಿಂದ. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕು ಡ್ಯೂಟಿಗೆ. ನಾನು ಇಲ್ಲಿ ಅದೇನಪ್ಪ ಬೆಟ್ಟದ ನಲ್ಲಿಕಾಯ್ದು ಪೌಡ್ರ್ ಇತ್ತಲ್ಲ, ಅದಕ್ಕೆ ಬಿಸಿನೀರಿಗೆ ಹಾಕಿ ಆರಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಮುಖ ತೊಳ್ಕೊಬರೋಣ ಅಂತ. ನಮ್ಮಮ್ಮ ಬೆಳಿಗ್ಗೆ 5 ಗಂಟೆಗೆ ಎದ್ದು ವೆಜಿಟೇಬಲ್ ಪಲಾವ್ ಮಾಡೈತೆ. ನನಗೆ ಬಾಕ್ಸ್ಗೆ ಅಂತ ಹೇಳಿ ಆರಲಿ ಅಂತ ಹೇಳಿ ಇದರ ತಟ್ಟೆಗೆ ಹಾಕ್ಬಿಟ್ಟು ಇಡ್ತದೆ. ಸ್ವಲ್ಪ ವಾಯ್ಸು ಕೂಡ ಚೇಂಜ್ ಆಗೈತೆ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ. ಇದು ಇನ್ನೂ ಆರೇ ಇಲ್ಲ. ನಾನು ಬಟ್ಲಲ್ಲಿ ಇಟ್ಬಿಟ್ಟು ಹೋಗಿದ್ರೆ ಆಗಿರೋದು. ಲೋಟಕ್ಕೆ ಹಾಕ್ಬಿಟ್ಟು ಹೋದ್ನಲ್ವ, ಇದು ಇನ್ನೂ ಆರೇ ಇಲ್ಲ. ಕುರಿತು ಬೆಳಗ್ಗೆ ನನ್ನ ಹೇಳ್ಸಿ ಆ ಕಡೆಗೆ ತಿರುಗೋ ಈ ಕಡೆಗೆ ತಿರುಗೋ ಅಂತ ಬೆಳಗ್ಗೆ ನನ್ನ ಕೈಲಿ ಸರಿಯಾಗಿ ಬೈಸ್ಕೊಂಡವಳೆ. ನಂಗೆ ಬೇರೆ ಹುಷಾರಿಲ್ಲ. ಅದ್ರೊಳಗೆ ಅಮ್ಮ ಆ ಕಡೆಗೆ ತಿರ್ಕೊಳಮ್ಮ, ಹಿಂಗೆ ತಿರ್ಕೊಳಮ್ಮ ಅಂತ ನಾನು ಸಿಟ್ಟರ ಒಂದು 2 ಹೊಡೆದೇ ಬಿಟ್ಟಿದ್ದೀನಿ. ಸುಮ್ಮನೆ ನನಗೆ ಅಂದರೆ ಅವಳಿಗೆ ತಪ್ಕೊಂಡು ಮುತ್ಕೊಟ್ಕೊಂಡು ಮನಿಕೋಬೇಕು. ಆ ಅಭ್ಯಾಸ ತಪ್ಸೋಣ ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ಗೊತ್ತಾ. ಅದಕ್ಕೆ ಬೆಳಗ್ಗೆ ಅದ್ಲಿಸ್ಬಿಟ್ಟಿದ್ದೀನಿ ಜೋರಾಗಿ. ಇವಾಗ ಏನಿಲ್ಲ, ನಂಗೆ ತಿಂಡಿ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ತಲೆ ಬಚ್ಕೊಂಡು ಸೀರೆ ಹಾಕ್ಕೊಂಡು ಡ್ಯೂಟಿಗೆ ಹೊರಡೋದೇ ಕೆಲಸ. ಇವಾಗ ಸಾಲಿಗ್ರಾಮ ಬಂದೆ. ನಮ್ಮ ಸಾಲಿಗ್ರಾಮ ಮುಂಚೆ ಹೆಂಗಿತ್ತು ಗೊತ್ತಾ, ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಅವಾಗ ನಾವು PU ಮತ್ತು ಡಿಗ್ರಿಗೆ ಬರಬೇಕಾದ್ರೆ ಈ ಲೆವೆಲ್ಗೆ ಇರಲೇ ಇಲ್ಲ. ಬಸ್ನ ಒಂಚೂರು ಹಿಂದೆ ಹಾಕ್ಬಿಟ್ಟಿದ್ದಾರೆ. 8 ಗಂಟೆ ಬಸ್ ಹೋಗಿದೆ ಇವತ್ತು. ಯಾಕಂದರೆ ಲೇಟ್ ಆಯಿತು, ಎದ್ದಿದ್ದೆ 7 ಗಂಟೆ. ಆಟೋದಲ್ಲಿ ಬಂದೆ. ಇದು 8:15 ಬಸ್ಸು. ಬಟ್ 8 ಗಂಟೆ ಎಷ್ಟು ನಿಮಿಷ ಇವಾಗ? 8 ಗಂಟೆ 8:15. ಇನ್ನೊಂದು 1/4 ಗಂಟೆಗೆ ಹೊರಡುತ್ತೆ ಬಸ್ಸು 8:00ವರೆಗೆ. ಬನ್ನಿ ಹೋಗೋಣ. ನಂದು ಮೊಬೈಲ್ ಕೆಲಸ ಇದೆ. ಇವತ್ತು 1ನೇ ತಾರೀಕಲ್ವಾ. ಸೊ THR FRS ಎಲ್ಲ ಮಾಡಬೇಕು. ಸೊ ಇದು ಮಂತ್ಲಿ ಇರುತ್ತೆ. 1ನೇ ತಾರೀಕೆ ಮಾಡಿಬಿಟ್ರೆ ಸರ್ವರ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮಂತ್ ಎಂಡಲ್ಲಿ ವರ್ಕ್ ಆಗೋಲ್ಲ. ಸೊ ಆ ಮೊಬೈಲ್ ಈಗ ಬಸ್ಸಲ್ಲಿ ಕುತ್ಕೊಂಡು ನೋಡಿ, ಆಫೀಸ್ ಫೋನ್ನು ತಂದಿದ್ದೀನಿ. ಮೊಬೈಲ್ ಕೆಲಸ ಮುಗಿಸ್ಕೊಳ್ಳೋಣ. ಗಾಡಿ ಬನ್ನಿ ಈಗ ಹತ್ಕೊಂಡು ಹೋಗೋಣ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ ಚೀಟಿಗೇನೋ ದುಡ್ಡು ಬೇಕಂತೆ, ಅದಕ್ಕೆ ದುಡ್ಡು ತೊಗೊಳ್ಳೋಣ ಅಂತ ಹೇಳಿ ATMಗೆ ಬಂದೆ. ಸೊ 2000 ರುಪೀಸು ಅಪ್ಪಾಜಿ ನನ್ನ ಅಕೌಂಟ್ಗೆ ಕೆಲಸ ದುಡ್ಡು ಹಾಕ್ಸಿತ್ತು. ಹಾಗಾಗಿ ಕೆಲಸ ದುಡ್ಡು ಎತ್ಕೊಂಡಿದ್ದೀನಿ. ಅಮ್ಮಂಗೆ ಕೊಡಬೇಕು ಮನೆಗೆ ಹೋಗ್ತಿದ್ದಂಗೆ. ಊಟ ಮಾಡ್ದಾ? ಹೌದಾ, ಬಾ ಊಟಕ್ಕೆ ಹಾಕ್ಕೊಟ್ಟು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಸಂಜೆ 6 ಗಂಟೆಗೆ ಮಲ್ಕೊಂಡು ಇವಾಗ ರಾತ್ರಿ 8 ಗಂಟೆಲಿ ಎದ್ದಿದ್ದೀನಿ. ಪಿಂಕೃತ ಹೇಳ್ತಿದ್ಲು, ಪಿಂಕಿಂಗ್ ಇವತ್ತು ಸ್ನಾನ ಮಾಡಿಸಿದ್ದೀವಿ ಅಂತ. ಪಿಂಕಿ ಇವತ್ತು ಚೆನ್ನಾಗಿ ಕಾಣ್ತಾವಳೆ, ಸ್ನಾನ ಮಾಡ್ಕೊಂಡವಳೆ. ಅಷ್ಟೊತ್ತಿಂದ ನಮ್ಮ ಕೃತು ಹಾಸಿಗೆ ಮೇಲೆ ಇಲ್ಲೇ ಮಲ್ಕೊಳ್ಳಿ, ಎಕ್ಕಡೆಗೂ ಹೋಗಿಲ್ಲ. ಅಮ್ಮನೂ ಇಲ್ಲ, ಕೃತನೂ ಇಲ್ಲ. ಅಪ್ಪಾಜಿ ಎಲ್ಲ ಹೋಯ್ತಲ್ಲವ, ನೀನೇ ಹಾಕೊಂಡು ಊಟ ಮಾಡಿವ. ನಾನು ಮಲ್ಕೊಬಿಟ್ಟಿದ್ದೆ ಅಂದರೆ ಫೋನ್ ಚಾರ್ಜ್ ಇಲ್ಲ. ಪವರ್ ಬ್ಯಾಂಕ್ ಚಾರ್ಜ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿದ್ದೆ ಏನು ಮಾಡೋದು? ಓಸಿನೇ ಹಾಕೋದು ಕತೆ. ಬಾ ಬಂದ ತಕ್ಷಣ ಅನ್ನನೇ ಇರಲಿಲ್ಲ.
ಕುಕ್ಕರ್ ನೋಡ್ತೀನಿ ಖಾಲಿ ತಪ್ಪಲೆ. ಬೆಳಗ್ಗೆ ಪಲಾವ್ ಮಾಡಿಕೊಟ್ಟಿತ್ತು, ಪಲಾವ್ ಎಲ್ಲ ಬರೀ ಸಾಂಬಾರು ಐತೆ. ನಾನು ಬಂದು 5 ನಿಮಿಷಕ್ಕೆ ನಮ್ಮ ಅಮ್ಮ ಬತ್ತು ಮುಖ ಎಲ್ಲ ತೊಳ್ಕೊಬಂದೆ. ಏನಮ್ಮ ಅನ್ನನೇ ಮಾಡಿಲ್ವಲ್ಲಮ್ಮ ಅಂದೆ. ಅಯ್ಯೋ ನೀನು ಬರಲ್ವೇನೋ ಅಲ್ಲೇ ಉಳ್ಕೊತೀಯೇನೋ ಅಂದ್ಕೊಂಡೆ, ಅದೇನೋ ಬರೀಬೇಕು ಅಂತಿದ್ದಲ್ಲ ಬರೆದು ಮುಗಿಸಿವು ಅಂತು. ಆಗ ರೇಗಾಡಿದೆ. ಹೋಗಿ ಒಂದೇ ಉಸಿರಿಗೆ ಅರ್ಧ ಪಾವು ಅಕ್ಕಿ ಹಾಕ್ತು. ಇಷ್ಟೊತ್ತು ತನಕ ಫೋನ್ ಚಾರ್ಜ್ ಹಾಕ್ಕೊಂಡು ಹಾಗೆ ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ಇವಾಗ ರೈಸ್ ಹಾಕೊಬಂದು ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸಿ ಆಮೇಲೆ ನಿಮ್ಮ ಕೈಗೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ನಿನ್ನೆ ನೈಟ್ ಊಟ ಮಾಡಿ ಮಲ್ಕೊಬಿಟ್ಟೆ, ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಬೆಳಗ್ಗೆನೂ ಗುರುವಾರ ಆಗಿರೋದ್ರಿಂದ ದೀಪ ಹಚ್ಚಿ ನಾನು ಡ್ಯೂಟಿಗೆ ಬಂದೆ, ಜನಗಣತಿ ಮಾಡ್ತಾಯಿದ್ದೆ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಡ್ಯೂಟಿ ಮುಗಿಸಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಕೀರ್ತನ ಅವ್ರ ಮನೆಯಿಂದ. ಹಾಗಾಗಿ 4 ಗಂಟೆ ತನಕ ಮಾಡಿ ಎಕ್ಸ್ಟ್ರಾ ನನಗೆ ಕೆಲಸ ಆಯಿತು ಅಂತೇಳಿ ಎಕ್ಸ್ಟ್ರಾನು ಮಾಡಿಕೊಂಡು, ಅದು ಎಲ್ಲ ಬೇಡ. ಇದು ಏನು ಗದ್ದೆ ತೋರಿಸ್ತಾ ಇದ್ದೀನಿ ಅಂದರೆ ಅದು ನಮ್ಮ ಗದ್ದೆ. ಯಾರೋ ಉಳ್ತಾಯಿದ್ರು, ಟ್ಯಾಕ್ಟ್ರವರು ಉಳಿಸ್ತಾ ಇದ್ದಾರೆ. ಅಲ್ಲಿ ಸಂತನ ಟ್ಯಾಕ್ಟ್ರು ಹೋಗ್ತಾ ಇದೆಯಲ್ಲ ಅದೇ ನೇರದಲ್ಲಿ ಈ ಸಂತವ್ರನ್ನ ಮಣ್ಣು ಮಾಡಿದ್ದು. ಅದು ಗೋರಿನೂ ಇಲ್ಲ, ನನ್ನ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫುಲ್ ಉತ್ಬಿಟ್ಟಿದ್ದಾರೆ. ಹಾಗಾಗಿ ನೋಡಿದ್ನಲ್ವ, ಹಾಗೆ ವಿಡಿಯೋ ಮಾಡಿಕೊಂಡೆ. ಅವ್ರು ಯಾರು ಪರ್ಸನ್ಸ್ ಕಾಣ್ತಾ ಇಲ್ಲ, ಕಾಣಿಸೋದು ಬೇಡ. ಸೊ ನನ್ನ ಉದ್ದೇಶ ಗದ್ದೆ ಹತ್ರ ನೋಡ್ತಾ ಇದ್ದೆ, ಹಾಗೆ ಏನು ನೋಡಿದ್ನಲ್ವ ವಿಡಿಯೋ ಮಾಡಿಕೊಂಡೆ. ಇವಾಗ ಟೈಮ್ ಬಂದು 6 ಗಂಟೆ 44 ನಿಮಿಷ. ನಮ್ಮ ಮನೇಲಿ ನಾನೇ ಸರ್ವೆ ಮಾಡ್ತಾಯಿದ್ದೀನಿ. ನನ್ನ ಡ್ಯೂಟಿ ಟೈಮಿಂಗ್ಸ್ ಮುಗ್ದಿದೆ, ಬಟ್ ಮುಗ್ದಿದ್ರೂ ಕೂಡ ನಮ್ಮದು ತುಂಬ ದೊಡ್ಡೂರಾಗಿರೋದ್ರಿಂದ ಮಾಡ್ತಾಯಿದ್ದೀವಿ. ಈ ಥರ ಬರೀಬೇಕು ಸರ್ವೆ ನಂಬರು, ಮಕ್ಕಳೇನಿದ್ದಾರೆ ಅಂತ. ನಮ್ಮ ಮನೇಲಿ 3 ರಿಂದ 6 ವರ್ಷದ 2 ಮಕ್ಕಳು, ಕೃತಜ್ಞ ಮತ್ತು ಇನ್ನೊಬ್ರು ಇದ್ದಾರಲ್ಲ, ಹಾಗಾಗಿ 2 ಮಕ್ಕಳು. ಇನ್ನು ಮಿಕ್ಕಿದೆಲ್ಲ ಜೀರೋ ಮಾಡಿದ್ದೀನಿ, ಪೆನ್ಸಿಲಲ್ಲಿ ಬರೆದಿರೋದ್ರಿಂದ ಕಾಣ್ತಾ ಇಲ್ಲ. ಸೊ ನಮ್ಮ ಮನೆ ಯಾರೂ ಇರಲಿಲ್ಲ, ಬೀಗ ಹಾಕಿತ್ತು. ಸೊ ಬೀಗ ತೆಗೆದು ಮನೆ ಲೈಟ್ ಹಾಕಿ, ಸೊ ಇನ್ನೊಂದು 7:30 ತನಕ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೈಟ್ ಹೆಂಗೆ ಇರಲಿ, ಇವ್ರು ಕೀರ್ತನನ ವೀಡಿಯೋ ಮಾಡಿರಿ, ಈ ಟೈಮಲ್ಲಿ ಮಾಡ್ಬೋದಲ್ಲ, ನಮ್ಮ ಪರ್ಸ್ನಲ್ ಟೈಮಲ್ವಾ ಅಂದ್ಬಿಟ್ಟು ಕೊಟ್ಟರೆ ತಾಯಿ ವೀಡಿಯೋನೇ ಆನ್ ಮಾಡಿಲ್ಲ. ಅದಕ್ಕೆ ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಗೈಸ್. ನಮ್ಮ ಮನೆಗೆ ಬಂದಾಗ 7 ಗಂಟೆ 35 ನಿಮಿಷನೂ ಎಷ್ಟಾಗಿತ್ತು. ಬಂದು ಒಂದು 5 ನಿಮಿಷ ಆಯಿತು. ನಮ್ಮ ಟೀಚರ್ ಶ್ರುತಿ ಅಕ್ಕಂಗೆ ಫೋನ್ ಮಾಡ್ಬಿಟ್ಟು ಏನೋ ಡೌಟ್ ಇತ್ತು, ಕೇಳ್ತಾ ಇದ್ದೆ. ಬಟ್ ನಮ್ಮ ಡ್ಯೂಟಿ ಟೈಮಿಂಗ್ಸ್ ಇದ್ದಿದ್ದೆ 4 o'clock, ಬಟ್ ನಾವೇ ಮಾಡಿದ್ದು, ಯಾಕಂದರೆ ನಮ್ಗೆ ತುಂಬ ಮನೆ ಐತೆ ಅಂತ ಹೇಳಿ. ಬಟ್ ನನ್ನ ರೂಮ್ ಹೇಗಿದೆ ಗೊತ್ತಾ, ತೋರಿಸ್ತೀನಿ ತಾಳಿ. ಮುಖ ತೊಳ್ಕೊಬೇಕು. ಹಬ್ಬದ ಹಿಂದಿನ ವಾರದಿಂದನೂ ಬಂದಿಲ್ಲ. ನನ್ನ ರೂಮು ಎಷ್ಟು ಗಲೀಜಾಗಿದೆ, ಎಷ್ಟು ಧೂಳಿದೆ ಅಂತ ಹೇಳಿದ್ರೆ, ಇದನ್ನು ಒರ್ಸಕ್ಕೆ ಇವಾಗ ನೀರು ಎತ್ಕೊಬಂದಿದ್ದೀನಿ. ಆ್ಯಂಡ್ ಡ್ಯೂಟಿಲಿ ಇರೋದ್ರಿಂದ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ. ಮೊನ್ನೆ ಕೃತಂಗೆ ಕರ್ಕೊಬಂದಿದ್ನಲ್ವ, ಶನಿವಾರನೋ ಶುಕ್ರವಾರನೋ ನೆನಪಿಲ್ಲ, ಆವಾಗ ಚಾಪೆ ಹಾಕ್ಬಿಟ್ಟೋಗಿದೆ. ನೋಡಿ ಎಷ್ಟು ಗಲೀಜದೆ. ಈ ಹಾಸಿಗೆ ಮೇಲೆ ನಾನು ಏನಾದ್ರು ಮಲ್ಕೊಬಿಟ್ರೆ ನೋಡಿ, ರಗ್ ನೋಡಿ ಎಷ್ಟು ಫಂಗಲ್ ಇನ್ಫೆಕ್ಷನ್ ಇದೆ, ಅದೆಲ್ಲ ಹತ್ಕೊಂಡ್ಬಿಡುತ್ತೆ. ಇವಾಗ ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಚಿತ್ರಾನ್ನ ಅಥವಾ ಎಗ್ ರೈಸ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಇಷ್ಟು ಗಲೀಜಾಗಿದೆ. ಈಗ ಪಟಾಪಟ್ ಅಂತ ಹೇಳಿ ನನ್ನ ರೂಮ್ನ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ, ಒಟ್ಟಿಗೆ ಕ್ಲೀನ್ ಆದಮೇಲೆ ಫ್ರೆಶಪ್ ಮಾಡೋಣ, ಕ್ಲೀನ್ ಆದಮೇಲೆ ಫ್ರೆಶಪ್ ಆಗೋಣ ಅಂದ್ಕೊಂಡೆ. ಸೊ ತುಂಬ ಅಂದರೆ ತುಂಬ ಗಲೀಜಿದೆ, ಏನೂ ಮಾಡೋಂಗಿಲ್ಲ. ನೋಡಿ, ಇದು ಬೆಕ್ಕು ಓಡಾಡಿರೋದು. ಇಲ್ಲಿ ನೋಡಿ, ಯಪ್ಪ ದೇವ್ರೆ ಎಷ್ಟು ಧೂಳಿದೆ. ಪೊರ್ಕೆ ತಂದುಬಿಡ್ತೀನಿ, ಪೊರ್ಕೆ ತಂದು ಕ್ಲೀನ್ ಮಾಡ್ಕೋತೀನಿ. ಅಮ್ಮ ಕಾಲ್ ಮಾಡಿದ್ದ, ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಇದು ಮೇಲ್ಗಡೆ ಸ್ವಲ್ಪ ಗುಡಿಸ್ದೆ, ಇವಾಗ ಒರೆಸ್ಕೋಬೇಕು. ನಿಮ್ಗೊಂದು ವಿಚಾರ ಆಗುತ್ತಾ, ನನ್ನ ತಂಗಿ ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾಳೆ. ಯಾಕೆ ಬಂದಿದ್ದಾಳೆ ಅಂದರೆ, ನಿಮ್ಗೆಲ್ರಿಗೂ ಗೊತ್ತು, ಆಲ್ರೆಡಿ ಮದುವೆ ಅಲ್ವಾ. ಸೊ ಮದುವೆ ಹತ್ರ ಬರ್ತಲ್ಲ, ಅದಕ್ಕೆ ಜಾಬ್ನ ಕ್ವಿಟ್ ಮಾಡಿ ಬಂದಿದ್ದಾಳೆ. ಬಟ್ ಅವಳು ಇವತ್ತು ಬಂದಿದ್ದಾಳೆ. ನಂಗೆ ಇವತ್ತೇ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ, ನನ್ನ ತಂಗಿ ಜೊತೆ ಬೇಜಾರಾಗ್ತಾಯಿದೆ. ಬಟ್ ಕೆಲಸ ಅಂತ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ನಾಳೆ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಊರಿಗೆ. ರತ್ನ ಮೇಡಮ್ ಯಾಕೋ ಕಾಲ್ ಮಾಡ್ತಾ ಇದ್ದಾರೆ, ಹಾಗೆ ಇರಿ, ಅವ್ರ ಜೊತೆ ಮಾತಾಡಿಬಿಟ್ಟು ವಾಕ್ ಕಂಟಿನ್ಯೂ ಮಾಡ್ತೀನಿ. ಮಾತಾಡಿಕೊಂಡು ಎಲ್ಲನೂ ಕ್ಲೀನೇ ಮಾಡಾಕ್ಬಿಟ್ಟೆ. ಆ್ಯಂಡ್ ಬಟ್ ತುಂಬ ಅಂದರೆ ತುಂಬ ಗಲೀಜಿತ್ತು. ಹಬ್ಬಕ್ಕೆ ಧೂಳು ಹೊಡೆದಿದ್ರೇನೋ ಅನಿಸುತ್ತೆ, ಯುಗಾದಿ ಹಬ್ಬಕ್ಕೆ ಮನೆ ಧೂಳು ಹೊಡೆದಿರ್ತಾರೆ. ಆ ಧೂಳು ಹೊಡೆದಿರೋದೆಲ್ಲ ನನ್ನ ರೂಮಿಗೆ ಬಂದು ಕೂತ್ಕೊಬಿಟ್ಟೈತೆ. ನಾನು ರೂಮ್ ಕ್ಲೀನ್ ಮಾಡಿಲ್ಲ, ಕಸನೂ ಗುಡಿಸಿಲ್ಲ. ಫುಲ್ ಹಾಸಿಗೆ ಮೇಲೆ ನೋಡಿ ಎಷ್ಟು ಗಲೀಜು ಬಿದ್ದೈತೆ. ಆ್ಯಂಡ್ ನಾನು ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಈ ಥರ ಆಗಿರೋದ್ರಿಂದ ಸೊ ಗಲೀಜು ಜಾಸ್ತಿ ಇದೆ ಅಂತ. ಇಲ್ಲ ಅಂತಿದ್ರೆ ಇಷ್ಟೊಂದು ಗಲೀಜಿರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಮಾಮೂಲಿ ಧೂಳಿರೋದು, ಅದೇ ಧೂಳು ಹೊಡೆದಿದ್ದಾರಲ್ಲ ಎಲ್ಲ ನನ್ನ ರೂಮಿಗೆ ಬಿದ್ದಿದೆ. ಅದು ಕಸ ಗುಡಿಸಿಲ್ಲ ಮತ್ತು ಒರೆಸಿಲ್ವಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಗಲೀಜಿದೆ. ಅದಕ್ಕೆ 2 ಸಲ ಒರೆಸ್ತಾ ಇದ್ದೀನಿ. ಒರೆಸಿರೋದೇ ಇನ್ನೊಂದು ಸಲ ಒಳ್ಳೆ ನೀರು ತೊಗೊಂಡು ಒರೆಸ್ತಾ ಇದ್ದೀನಿ. ನಂಗೆ ಮಾತಾಡೋಕ್ಕಾಯ್ತಲ್ಲ, ಸುಸ್ತಾಯ್ತೈತೆ. ಕೆಲವೊಬ್ಬರು ಅಂತಾರೆ ಬೋರಿಂಗ್ ಕಂಟೆಂಟ್ ಅಂತ. ನೀವೇ ಯೋಚನೆ ಮಾಡಿ, ನಾನು ಇಷ್ಟು ಸ್ಟ್ರಾಂಗಾಗಿ ಜಾಬ್ ಮಾಡಿಕೊಂಡು ನನ್ನ ಪರ್ಸ್ನಲ್ ಟೈಮು ಫ್ರೀ ಟೈಮಲ್ಲಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ, ಆ್ಯಂಡ್ ನಾನು ಇಲ್ಲಿರಲ್ಲ, ಸಂತು ಅವ್ರ ಮನೇಲಿರಲ್ಲ,
ಅಮ್ಮನ ಮನೆಗೆ ಡೈಲಿ ಆ ಕಡೆಯಿಂದ 30 ಈ ಕಡೆಯಿಂದ 30 60 ಕಿಲೋಮೀಟ್ರು 3 ಬಸ್ ಚೇಂಜ್ ಮಾಡಿ ಮನೆಗೆ ಒಂದೊಂದು ದಿನ 5:30, ಒಂದೊಂದು ದಿನ 5:45, ಒಂದೊಂದು ದಿನ 6 ಗಂಟೆ, ಒಂದೊಂದು ದಿನ 6:30 ಆಗುತ್ತೆ. ಹೋಗಿ ನನಗೆ ಏನು ಕಂಟೆಂಟ್ ಕೊಡ್ಬೋದು ನಿಮಗೆ, ಅಥವಾ ಏನು ವೀಡಿಯೋ ಮಾಡ್ಬೋದು ನೀವೇ ನನಗೆ ಹೇಳಿ. ಹೌದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತೀರಾ, ಹೌದು, ಬಟ್ ಹೇಳೋದು ಈಸಿ ಆಯಿತಾ, ಹೇಳೋದು ತುಂಬ ಈಸಿ. ಅದನ್ನು ತೊಗೊಳ್ಳೋದು ಹೇಗೆ? ಯಾಕಂದರೆ ನನಗೆ ಅಷ್ಟು ಸುಸ್ತಾಗ್ತಿರುತ್ತೆ. ಅವಾಗ ಯಾವಾಗಲೂ ಹೇಳ್ತೀರಾ ಅಯ್ಯೋ ನಂಗೆ ಹುಷಾರಿಲ್ಲ ಅಂತ ಹೇಳ್ತೀರಾ, ಸುಸ್ತಾಗುತ್ತೆ ಅಂತ ಹೇಳ್ತೀರಾ, ಅದನ್ನು ಕಮೆಂಟ್ ಮಾಡ್ತೀರಾ. ಆ್ಯಂಡ್ ಒಬ್ರು ಹೇಳ್ತಾರೆ ನಿಮ್ಮ ವ್ಲಾಗಲ್ಲಿ ಏನೂ ಇಲ್ಲ ಕಂಟೆಂಟ್ ಅಂತ. ನಾನು ಹೇಳ್ತಾ ಇರ್ತೀನಿ, ನಾನು ಯಾವುದೇ ರೀತಿಯಾದ ಕಂಟೆಂಟ್ ಇಟ್ಕೊಂಡು ವ್ಲಾಗ್ನ ಮಾಡ್ತಾಯಿಲ್ಲ, ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ನನಗೆ ಮೆಸೇಜ್ ಹಾಕೋದು ತೃಪ್ತಿ ಅಂತನೋ ಯಾರೋ ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ. ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ಇಲ್ಲ ದಮ್ಮಯ್ಯ ಪ್ಲೀಸ್ ಅಂತ ಬೇಡಕ್ಕಾಗತ್ತೆ, ಅದು ಅವ್ರಿಷ್ಟ. ನೋಡಬೇಕು ಅನಿಸಿದ್ರೆ ನೋಡ್ತಾರೆ, ಬಿಡಬೇಕು ಅನಿಸಿದ್ರೆ ಬಿಡ್ತಾರೆ. ಹಾಗಾಗಿ ನನಗೆ ಏನು ರಿಪ್ಲೈ ಮಾಡಬೇಕು ಗೊತ್ತಾಗಲಿಲ್ಲ. ಅವ್ರ ರೀಸನ್ ನನಗೆ ವ್ಯಾಲ್ಯೂಬಲ್ ಅನಿಸಿಲ್ಲ. ಯಾಕಂದರೆ ನೀವು ಇಷ್ಟು 1.5 ವರ್ಷ ನಾನು ನೋಡ್ಕೊಂಬಂದಿದ್ದೀರಾ. ನಾನು ಮಾಡ್ತಾ ಇರೋದೇ ಡೈಲಿ ವ್ಲಾಗ್ಸು. ಮುಂಚೆ ಅದು ಇದು ದೇವಸ್ಥಾನ ಅದು ಇದು ಏನು ಇನ್ಫಾರ್ಮೇಷನ್ನು ಕೊಡಿವೆ ಸಣ್ಣ ಪುಟ್ಟದ್ದು. ಇವಾಗ ನಾನಿರೋ ಸಿಚುವೇಷನಲ್ಲಿ ನಂಗೆ ಟೈಮ್ ಸಿಗ್ತಾಯಿಲ್ಲ, ನಂಗೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ನಾನೇನು ಇನ್ಫಾರ್ಮೇಷನ್ ಕೊಡೋಕ್ಕಾಗ್ತಿಲ್ಲ. ಹಂಗಂತ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ ಅಂತ ಹೇಳೋದು ಸುಳ್ಳಾಗುತ್ತೆ. ಯಾಕಂದರೆ ದುಡ್ಡು ಬರೋ ಥರದ್ದು ಮಣ್ಣು ಮಾಡಿದ್ದು ದುಡ್ಡು ಬರುತ್ತೆ ಅಂತ ಹೇಳಿಲ್ವಾ? ವಿಡೋದು ಗಾರೆ ಕೆಲಸದಲ್ಲಿದ್ದರೆ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಮದುವೆ ಆದರೂ ದುಡ್ಡು ಕೊಡ್ತಾರೆ, ಅವ್ರ ಮಗಳಿಗೆ ಏನಾದ್ರು ಗಂಡ ಸತ್ತೋದ್ರೂ ದುಡ್ಡು ಕೊಡ್ತಾರೆ ಅಂತ ಹೇಳಿಲ್ವಾ? ಹಾಗೆ ರಾಯರದು ಮಿರಾಕಲ್ಸ್ ಹೇಳಿಲ್ವಾ? ಮಂಜುನಾಥ ಸ್ವಾಮಿದು ಮಿರಾಕಲ್ಸ್ ಹೇಳಿಲ್ವಾ? ಆ್ಯಂಡ್ ನನ್ನ ಲೈಫ್ ಸ್ಟೋರಿನ ಹೇಳಿಲ್ವಾ? ನನ್ನ ಕಷ್ಟ ಸುಖಗಳನ್ನ ಹೇಳ್ಕೊಂಡಿಲ್ವಾ? ಎಷ್ಟು ಹೇಳ್ಕೊಂಡಿಲ್ಲ, ತುಂಬ ಹೇಳಿದ್ದೀನಿ. ಆ್ಯಂಡ್ ಹಳೆ ವ್ಲಾಗ್ಸಲ್ಲಿ ತುಂಬ ಅಡುಗೆ ರೆಸಿಪೀಸ್ಗಳು ನಮ್ಮನೆ, ನಾನೇನು ತುಂಬ ದೊಡ್ಡದು ತೋರಿಸಿದ್ದೀನಿ ಅಂತಲ್ಲ, ನಮ್ಮನೆ ಮಾಡೋ ಅಂಥದ್ದು ಸಿಂಪಲ್ ರೆಸಿಪಿಗಳನ್ನ ತೋರಿಸಿಲ್ಲ. ಕೆಲವೊಬ್ಬರು ಎಷ್ಟೋ ಜನ ಕುಂಬಳು ಸೊಪ್ಪಲ್ಲಿ ಸಾರು ಮಾಡೋದೇ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿರಲಿಲ್ವಾ ಅಲ್ವಾ? ತುಂಬ ಧೂಳಿದೆ, ತುಂಬ ಮಣ್ಣಿದೆ, ಕಾಲಿಗೆ ಅಂಟುತ್ತೈತೆ ಅಂಥದ್ರಲ್ಲಿ ಅಷ್ಟೆಲ್ಲ ನೀವೇ ಮಾಡಿದ್ದೀನಿ. ಇವಾಗ ನಾನು ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಾನು ಜಾಬ್ಗೆ ಹೋಗ್ತಿರೋದ್ರಿಂದ. ಇವಾಗ ನಾನು ಮಧ್ಯಾಹ್ನ ಊಟ ಮಾಡಿದ್ದು, ನಾನು ಮನೆಗೆ ಬಂದಿರಲಿಲ್ಲ. ಬ್ಯಾಗ್ ಇಡೋಕ್ಕೆ 5 ಗಂಟೆಗೆ ಬಂದು ಬ್ಯಾಗ್ ಇಟ್ಬಿಟ್ಟು ಮತ್ತೆ ನಾನು ಡ್ಯೂಟಿ ಕಂಟಿನ್ಯೂ ಮಾಡಿದೆ. ನಾವೇ ಮಾಡಿದ್ದು, ನಮಗೇನು ಯಾರೂ ಮಾಡಿ ಅಂದಿರಲಿಲ್ಲ. ಅಷ್ಟೊತ್ತು ತನಕ ನಾವೇ ತುಂಬ ಜಾಸ್ತಿ ಇದೆ ವರ್ಕ್ ಅಂತ ಹೇಳಿ ನಾವೇ 7:30 ತನಕ ಮಾಡಿದ್ದು. ಓಕೆ, ಕೀರ್ತನ ಅವ್ರ ಮನೆ ಊಟ ಮಾಡಿದ್ದೀನಿ ಹಸ್ಕೊಂಡು. ಇವಾಗ ನಂಗೆ ಊಟ ಮಾಡೋಕ್ಕೆ ಏನೂ ಇಲ್ಲ. ಓಕೆ, ಬ್ಯಾಗಲ್ಲಿ ಉಳ್ಕೊಂಡ್ರೆ ಇರಲಿ ಅಂದ್ಬಿಟ್ಟು ಈರುಳ್ಳಿನೂ ಹಾಕ್ಕೊಬಂದಿದ್ದೆ. ಓಕೆ, ಯಾವಾಗಲೂ ಬೀರಲ್ಲೇನೋ ಮೊಟ್ಟೆ ಇಟ್ಟಿದೆ ಅನಿಸುತ್ತೆ, ಅದೊಂದು 2 ಮೊಟ್ಟೆ ಇದೆ. ಈ ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಹಾಕ್ಕೊಂಡು ಚಿತ್ರಾನ್ನ ತಪ್ಪಿದ್ರೆ ಎಗ್ ರೈಸ್ನ ಮಾಡ್ಕೋಬೇಕು. ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ, ನಿಮಗೆ ಕಷ್ಟಪಡ್ತಾಯಿದ್ದೀನಿ ಅಂತ ಹೇಳ್ಕೋಬೇಕು ಅನ್ನೋ ಆಸೆ ನನಗೇನಿಲ್ಲ. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸಿಗೋ ಟೈಮಲ್ಲೇ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಹಾನೆಸ್ಟಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಮನೆಗೆ ಹೋದಾಗ 5:30 ಊಟ ಮಾಡಿ 6 ಗಂಟೆಗೆ ಮಲ್ಕೊಂಡಳು, ರಾತ್ರಿ 8:30 ಎದ್ದಿದ್ದೀನಿ. ಯಾಕೆ ನನಗೂ ಸ್ಟ್ರೈನ್ ಆಗುತ್ತೆ, ನನಗೂ ಸುಸ್ತಾಗುತ್ತೆ. ಯಾವಾಗಲೂ ಬರೀ ಹೆಲ್ತ್ ಇಶ್ಯೂಸ್ ಇದೆ, ಅದಿದೆ ಇದಿದೆ ಅಂತ ಹೇಳ್ತೀರಾ ಅಂತಿರಲ್ಲ. ನಿಜವಾಗ್ಲೂ ನನಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಇದೆ ಅಂತ ನಿಮಗೆ ಗೊತ್ತಾ? ಹೇಳಿದ್ರೆ ಹೌದಾ ಇಷ್ಟೊಂದು ಎಲ್ಲ ಇಟ್ಕೊಂಡು ನೀವು 2 ಕಡೆ ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಿಮಗೆ ಶಾಕ್ ಆಗುತ್ತೆ. ಅಷ್ಟು ಹೆಲ್ತ್ ಇಶ್ಯೂಸು ನನಗಿದ್ದಾವೆ. ಓಕೆ, ಇವಾಗ ಇಷ್ಟೊತ್ತಿನಲ್ಲಿ ಬಂದು ಈ ಮನೇಲಿ ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು. ಯಾರಿದ್ದಾರೆ ಯಾರಿಲ್ಲ ಅದು ಬೇಡ, ಇದ್ದಾರೆ ಬಟ್ ಇವಾಗಿಲ್ಲ ಅಷ್ಟೇ. ಕೀ ಇಟ್ಟಿದ್ರು, ನಾನು ಬಂದು ಕೀ ಓಪನ್ ಮಾಡಿಕೊಂಡು ಮಳೆ ಲೈಟ್ ಹಾಕ್ಕೊಂಡು ಇವಾಗ ನಾನು ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾರನ್ನೂ ನೋಡಿ ಅಥವಾ ಫೋರ್ಸ್ಫುಲಿ ನನಗೆ ಸಪೋರ್ಟ್ ಮಾಡಿ ನಾನು ನಿಜವಾಗ್ಲೂ ನಾನು ಹೇಳಲ್ಲ. ಇಷ್ಟ ಆಯಿತಾ ನೋಡಿ, ಖಂಡಿತವಾಗ್ಲೂ ಹೌದು ಏನು ಕಂಟೆಂಟ್ ಸಿಗಲ್ಲ, ತುಂಬ ಬೋರಿಂಗು, ಏನೂ ಇರಲ್ಲಪ್ಪ ಅಂತ ಅನಿಸಿದ್ರೆ ನಿಮ್ಮ ಇಷ್ಟ, ನೋಡಬೇಡಿ ಗೈಸ್. ನಾನು ನಿಜವಾಗ್ಲೂ ನೋಡಿ ನನ್ನ ವೀಡಿಯೋದಲ್ಲಿ ಏನೂ ಇಲ್ಲ ಅಂದರೂ ನೋಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೊರತು ಇಷ್ಟ ಆಗಿಲ್ಲ ಅಂದರೂ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಇದುವರೆಗೂ, ಮುಂದೇನೂ ಹೇಳಲ್ಲ. ಇಷ್ಟ ಆದರೆ ಮಾಡಿ ಅಂತೀನಿ. ಓಕೆ, 3,000 4,000 ಜನ ನೋಡ್ತಾರೆ, ಬಟ್ ಅವರೆಲ್ಲ ಲೈಕ್ ಕೊಡಲ್ಲ, ಅವರೆಲ್ಲ ಕಮೆಂಟ್ ಮಾಡಲ್ಲ. ಮಾಡೋದೇ 50 100 ಜನ 200 ಜನ. ಯಾಕೆ ಅವ್ರು ತುಂಬ ನಮ್ಗೆ ಅಡಿಕ್ಟಾಗಿರ್ತಾರೆ, ತುಂಬ ಪ್ರೀತಿಸ್ತಾ ಇರ್ತಾರೆ. ಹಾಗಾಗಿ ಅವ್ರು ಮಾತ್ರ ನನಗೆ ಕಮೆಂಟು ಎಲ್ಲ ಕೊಡ್ತಾರೆ. ಒಬ್ಬೊಬ್ರು ಅಂತಾರೆ ಅವಳು ತೃಪ್ತಿನೇ ಏನೋ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾನು ಥ್ಯಾಂಕ್ ಯೂನು ಕೂಡ ಹೇಳಿದೆ. ಅವ್ರು ಹೇಳ್ತಾರೆ ನಿನಗೆ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗದೇ ಇರೋಷ್ಟು ನೀನು ಬ್ಯುಸಿನಾ, ಅಷ್ಟು ಬರೀ ಲೈಕ್ ಕೊಡ್ತೀಯಾ, ಅಷ್ಟು ದೊಡ್ಡದಾಗಿ ನೀನು ಬೆಳೆದು ಬಿಟ್ಟಿದೀಯಾ ಅಂತ ಕೇಳ್ತಾರೆ. ನನಗೆ ಅಂಗನವಾಡಿಲಿ ಎಷ್ಟು ಕೆಲಸ ಇರುತ್ತೆ, ನಾನು ಸರ್ವೆ ಮಾಡ್ತಾಯಿದ್ದೀನಿ ನೆನ್ನೆಯಿಂದವ. ಬೆಳಗ್ಗೆ 9:30 ನಾನು ಡ್ಯೂಟಿಗೆ ಹೋಗಿರೋದು, 7:30 ಬಂದಿದ್ದೀನಿ. ಆ್ಯಂಡ್ ಪದೇ ಹೇಳ್ತಾ ಇದ್ದೀನಿ, ನನಗೆ 7:30 ಟೈಮಿಂಗ್ಸ್ ಇಲ್ಲ, ನಾನೇ ನಮ್ಮ ಇದರಿಂದ ನಾವು ಮಾಡ್ಕೋತಾ ಇದ್ದೀವಿ. ಓಕೆನಾ?
ಆಯಿತಾ. ಇಷ್ಟು ಟೈಮಿಂಗ್ಸ್ ಇದ್ದಾಗ ನಿಮ್ಮ ಕಮೆಂಟ್ಗೆ ಎಲ್ಲಿ ರಿಪ್ಲೈ ಕೊಡೋಕ್ಕಾಗುತ್ತೆ. ಆ್ಯಂಡ್ ನಾನು ಮನೆಗೆ ಬರೋದೇ ಡೈಲಿ 6 ಗಂಟೆ ಆಗುತ್ತಲ್ಲ, ಬಂದು ಫ್ರೆಶಪ್ ಆಗಿ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಅಮ್ಮ ಅಡುಗೆ ಮಾಡಿರ್ತಾರೆ, ಊಟ ಮಾಡಿ ಮಲ್ಕೊಳ್ಳೋದೇ ಅಷ್ಟೊತ್ತಾಗುತ್ತಲ್ಲ, ಎಲ್ಲಿ ರಿಪ್ಲೈ ಕೊಡಲಿ. ನನ್ನ ಲೈವ್ಗೂ ಕೂಡ ಕರೆಕ್ಟಾಗಿ ಬರ್ತಾಯಿಲ್ಲ. ಹೆಂಗೆ ಮಾತಾಡ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ದಯವಿಟ್ಟು ಇಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ವಾ ಬಿಟ್ಟಾಕಿ. ನಿಮ್ಗಳಿಗೆಲ್ಲ ಕಂಟೆಂಟು ಅಂದರೆ ಸುಮ್ಮನೆ ಫ್ರ್ಯಾಂಕ್ ವೀಡಿಯೋ ಮಾಡಬೇಕು. ಎಷ್ಟು ಒಂದು ದಿನಕ್ಕೊಂದು 10 ಫ್ರ್ಯಾಂಕ್ ವೀಡಿಯೋ ಮಾಡಿದ್ರೂ ಸುಮ್ಮನೆ ನಗಾಡೋದು, ಸುಮ್ಮನೆ ಅಳೋದು, ಸುಮ್ಮನೆ ಶಾಕ್ ಆಗೋದು ಅಂತ ಎಲ್ಲ ವೀಡಿಯೋಸ್ಗಳನ್ನ ಹಾಕಿದ್ರೆ ನೀವು ಇಷ್ಟಪಡ್ತೀರಾ. ಓಕೆ, ನಮ್ಮ ಅಪ್ಪ ಅಮ್ಮಂಗೆ ಬಾಕ್ಲು ಹಾಕ್ಬಿಡ್ತೀನಿ. ನಮ್ಮಮ್ಮ ಫೋನ್ ಮಾಡಿದ್ದು, ಲಾಕ್ ಮಾಡ್ಕೊ, ಒಬ್ಬಳೇ ಇದೆಯಾ, ಹೆಂಗಾಗಿದ್ದೀನಿ ಗೊತ್ತಾ, ಬಿಸಿಲಲ್ಲಿ ಹೊಲ್ದು ನೋಡಿ, ಮುಖ ನೋಡಿ ಹೆಂಗಾಗಿದ್ದೀನಿ. ಎಲ್ಲ ಕೇಳ್ತಾಯಿದ್ರು, ಯಾಕಿಷ್ಟು ಕರ್ಗಾಗಿದೆಯಾ, ಮುಂಚೆ ಅಷ್ಟು ಚೆನ್ನಾಗಿದ್ದಲ್ಲ, ಯಾಕಿಷ್ಟು ಕರ್ಗಾಗಿದೆಯಾ ಅಂತ ಹೇಳಿ. ನಾನು ಹೇಳಿದೆ, ಇಲ್ಲ ನಂಗೆ ಇವಾಗ ಕೆಲಸ ಅಲ್ವಾ, ಓಡಾಡ್ತೀನಿ, ಕರೆಕ್ಟಾಗಿ ನಿದ್ದೆ ಎಲ್ಲ, ಕರೆಕ್ಟಾಗಿ ಊಟ ಮಾಡಲ್ಲ, ಅದಕ್ಕೆ ಸ್ಕಿನ್ ಈ ಥರ ಆಗಿದೆ ಅಂತ. ಫಸ್ಟ್ ಇವಾಗ ಅಮ್ಮ ಕಾಲ್ ಮಾಡಿಬಿಟ್ಟು ಫಸ್ಟು ಡೋರ್ ಲಾಕ್ ಮಾಡ್ಕೊ, ಹಿಂದೆ ಮುಂದೆ ಒಬ್ಬಳೇ ಇದೆಯಾ ಅಂದರು. ಸೊ ಯಾರಾದರೂ ಬಂದರೆ ಬಾಕ್ಲು ತೆಗೆಯೋದು, ಬರಲಿಲ್ಲ ಅಂದರೆ ಈಗ ಬೀಗ ಹಾಕಿದ್ದೀನಿ, ಹಾಗೆ ಮಲ್ಕೋತೀನಿ. ಬೆಳಗ್ಗೆ ನನ್ನ ಪಾಡಿಗೆ ನಾನು ಎದ್ದು ರೆಡಿಯಾಗಿ ನಾನು ಡ್ಯೂಟಿಗೆ ಹೋಗ್ತೀನಿ. ಆಯಿತಾ. ನನ್ನ ಹತ್ರನೇ ಬರ್ತಾರೆ, ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತಾರೆ, ಕಂಟೆಂಟ್ ಇಲ್ಲ, ಅವು ಒಂದೇ ಐ ಡಿ, ಅಷ್ಟು ದೊಡ್ಡೋಳಾಗಿದೆಯಾ, ಬರೀ ಲೈಕ್ ಕೊಡ್ತೀಯಾ, ಹಾಗೆ ಹಿಂಗೆ ಅಂತಾರೆ. ಅವ್ರಿಗೆ 2 ಕಡೆ ಕೆಲಸ ಮಾಡಿಕೊಂಡು ಡೈಲಿ 60 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿ, ಕರೆಕ್ಟಾಗಿ ನನಗೆ 7:30 8 ಗಂಟೆಗೆ ಹೇಳ್ತಿದ್ದಳು, ಇವತ್ತು 6 ಗಂಟೆ 6:30ಗೆ ಹೇಳ್ತೀನಿ. ಕರೆಕ್ಟಾಗಿ ನಿದ್ದೆ ಇಲ್ಲ, ಕರೆಕ್ಟಾಗಿ ಊಟ ಇಲ್ಲ. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಹೆಂಗೆ ಆಗಿದ್ದೀನಿ ಅಂತ ಹೇಳಿ. ನೆನ್ನೆಲೂ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಡ್ಯೂಟಿಲಿ ಇದ್ದೀನಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮನೆಗೆ ಬಂದು ನನ್ನ ಪರ್ಸ್ನಲ್ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಇಟ್ಕೊಂಡು ಅದು ಹೆಂಗೆ ನೀವು ನನಗೆ ಹರ್ಟ್ ಆಗಲಿ ಅಂತಲೇ ಮಾಡ್ತೀರಾ. ಆ್ಯಂಡ್ ಮಾಡ್ತಾರೆ, ನಾನು ರಿಪ್ಲೈನೂ ಕೊಟ್ಟಿದ್ದೆ, ಮತ್ತೆ ಏನು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಡಿಲೀಟ್ ಏನಕ್ಕೆ ಮಾಡಬೇಕು? ಈಗ ನೀವು ನಿಮ್ಮ ಕಡೆಯಿಂದ ನೀವು ಸರಿ ಇದ್ದೀರಾ ಅಂತ ಅಂದಾಗ ಅದನ್ನು ಡಿಲೀಟ್ ಏನಕ್ಕೆ ಮಾಡ್ತೀರಾ? ತಪ್ಪೋ ಸರಿನೋ, ಒಳ್ಳೆಯದೋ ಕೆಟ್ಟದ್ದೋ, ಓಕೆ, ನೀವು ಕಮೆಂಟ್ ಹಾಕಿದ್ಮೇಲೆ ಏನಕ್ಕೆ ಡಿಲೀಟ್ ಮಾಡ್ತೀರಾ ಅಲ್ವಾ? ಈಗ ನಾನು ರಿಪ್ಲೈ ಕೊಟ್ಟಿರ್ತೀನಿ, ನಾನೇನೋ ಅದು ಹೈಡ್ ಮಾಡಲ್ವಲ್ಲ, ಅಯ್ಯೋ ಯಾರೇನು ಅನ್ಕೋತಾರಪ್ಪ ಅಂತ. ನನಗೇನು ಅನಿಸುತ್ತೆ ನಾನು ಅದು ರಿಪ್ಲೈ ಕೊಟ್ಟಿರ್ತೀನಿ. ಒಬ್ಬರನ್ನ ಬೇಕು ಅಂತ ಇದು ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಹೌದು, ನಾನೇ ಹೇಳ್ತೀನಿ, ನಾನು ಮಾಡೋ ಡೈಲಿ ವ್ಲಾಗ್ಸ್ ನೋ ಕಂಟೆಂಟ್, ನೋ ಡ್ರಾಮಾ. ಇನ್ನು ಅಪ್ಪಾಜಿ ಅಮ್ಮಂಗೆ ವೀಡಿಯೋದಲ್ಲಿ ಬನ್ನಿ ಅಂದರೆ ಏನು ಮಾತಾಡೋದವ, ನಾವು ಮಾತಾಡೋಕ್ಕೆ ಬರಲ್ಲ ಅಂತ. ಈಗ ಅವ್ರಿಗೆ ಹೇಳ್ಕೊಟ್ಟು ಸುಮ್ಮನೆ ಅಳಿ, ಇಲ್ಲ ಸುಮ್ಮನೆ ನಗಡಿ ಅಂತ ಹೇಳ್ಕೊಟ್ಟು ನಾನು ಮಾಡಿಸ್ಲಾ? ಲೈಕ್ಸ್ ಬರುತ್ತೆ. ಇಲ್ಲ ಸುಮ್ಮನೆ ನಿಮಗೆ ಯಾರನ್ನಾದರೂ ಬೈಬೇಕು. ಫಾರ್ ಎಕ್ಸಾಂಪಲ್, ನಾನು ಗಂಡನ ಮನೇಲಿ ಇದ್ದೀನಿ, ಹಾಗೆ ಹಿಂಗೆ ಅಂತ ಅವ್ರುಗಳನ್ನ ಬೈಬೇಕು. ಬೈದರೆ ವ್ಯೂಸ್ ಹೋಗುತ್ತೆ. ಹಾಗಂತ ಸುಮ್ಮನೆ ಬೈಯೋಕ್ಕೆ ನನಗೇನು ಹುಚ್ಚ? ವ್ಯೂಸ್ ಬರುತ್ತೆ. ನನಗೆ ಯಾವ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಬರುತ್ತೆ, ಯಾವ ಕಂಟೆಂಟ್ ಮಾಡಿದ್ರೆ ಅಥವಾ ಯಾವ ಥರ ವೀಡಿಯೋ ಮಾಡಿದ್ರೆ ವ್ಯೂಸ್ ಬರಲ್ಲ, ಹತ್ತಿರ ವ್ಯೂಸ್ ಬರುತ್ತೆ. ಸುಮ್ಮನೆ ನನಗೆ ಫೀಲಿಂಗ್ಸ್ಗಳೇ ಬರಲಿಲ್ಲ ಅಂದಾಗ ಅಳೋಕ್ಕಾಗುತ್ತಾ? ಅಥವಾ ಸಮ್ಟೈಮ್ಸ್ ಹತ್ತಿರ್ತೀನಿ, ಅದನ್ನು ನಾನು ವೀಡಿಯೋನೇ ಮಾಡ್ಕೊಂಡಿರಲ್ಲ. ಇತ್ತೀಚೆಗೆ ಮುಂಚೆ ಮನೇಲಿ ಫ್ರೀಯಾಗಿರ್ತಿದ್ದೆ, ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಇವಾಗ ನಾನು ಫ್ರೀಯಾಗಿರಲ್ಲ, ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ. ಆಯಿತಾ? ನೀವುಗಳು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾನು ಈಗಲೇ ಹೇಳ್ತಾ ಇದ್ದೀನಿ, ಇಷ್ಟ ಆಯಿತಾ ನೋಡಿ, ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬಿಟ್ಟಾಕಿ. ಇನ್ನೇನು ಮಾಡೋಕ್ಕಾಗುತ್ತೆ? ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ನಿಮಗೆ ಯಾರ್ದು ಇಷ್ಟ ಆಗುತ್ತೆ ನೋಡಿ. ಹಾಗೆ ನಾವು ಅಪ್ಪಾಜಿ ಅಮ್ಮ ಕರ್ಕೊಬಂದು ಸುಮ್ಮನೆ ಅವ್ರ ಕೈಲಿ ಡ್ರಾಮಾ ಮಾಡಿಸೋದು, ಸುಮ್ಮನೆ ಇನ್ನೊಬ್ರನ್ನ ಬೈಸೋದು, ಅಥವಾ ಸುಮ್ಮನೆ ನಗಾಡೋದು, ಸುಮ್ಮನೆ ಅಳೋದು ಆಗಲ್ಲ. ನಮ್ದು ಏನು ಎಮೋಷನ್ಸ್ ಇದೆ ಅದೇ. ನಾನು ಅವ್ರನ್ನ ಬನ್ನಿ ಅಂದ್ರೂ ಅವ್ರಿಗೆ ಮಾತಾಡೋಕೆ ಗೊತ್ತಾಗಲ್ಲ. ಹಾಗಾಗಿ ಯಾವಾಗಲೂ ಒಂದೊಂದ್ಸತಿ ಅವ್ರು ಮಾತಾಡೋದನ್ನೇ ಸಣ್ಣ ಪುಟ್ಟಕ್ಕೆ ಕ್ಯಾಪ್ಚರ್ ಮಾಡ್ಕೊತೀನಿ. ನೋಡೋಣ, ಇನ್ಮೇಲೆ ಟ್ರೈ ಮಾಡ್ತೀನಿ. ಇವತ್ತು ನನ್ನ ತಂಗಿ ಬೆಂಗಳೂರಿಂದ ಓದ್ತಿದ್ದಾಳೆ, ಆಯಿತಾ. ನಾನು ಮನೆಗೆ ಹೋಗೋಣ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡಳು. ನನ್ನ ಕೆಲಸದ ಒತ್ತಡದಿಂದ ನಾನಿವತ್ತು ಮನೆಗೆ ಹೋಗಲಿಲ್ಲ. ಈಗ ನನ್ನ ಗಂಡನ ಮನೇಲಿ ನನ್ನ ಮನೇಲಿ ಉಳ್ಕೊಳ್ಳೋ ಥರ ಆಯಿತು. ಈಗ ಆಲ್ಮೋಸ್ಟ್ 8 ಗಂಟೆ ಆಯಿತು. ನಾನು ಮಧ್ಯಾಹ್ನ 2 ಗಂಟೆಲಿ ಊಟ ಮಾಡಿರೋದು. ಸುಸ್ತಾಯ್ತಾ? ಅದೇ ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇನ್ನು ನಾನು ಫ್ರೆಶಪ್ ಆಗಿ ಅನ್ನ ಮಾಡಿಕೊಂಡು, ಚಿತ್ರಾನ್ನ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಎಲ್ಲಿ ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಕೊಂಡು ಕೂತ್ಕೊಳ್ಳಿ? ಅರ್ಥ ಮಾಡ್ಕೋಬೇಕಲ್ವ? ಸೊ ನೋಡಿ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಆಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು, ತುಂಬ ಧೂಳಾಗಿದ್ದಾವೆ. ಎಷ್ಟು ಬೆವರು ಬರ್ತಾ ಇದೆ ಅಂದರೆ ಕಿತ್ಕೊಂಡು ಬರ್ತೈತೆ. ಯಪ್ಪ ದೇವ್ರೆ, ನೀರು ಥರ ಬರ್ತೈತೆ. ಈಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ. ಓಕೆ. ಸೊ ನಾನು ಏನಾದರೂ ಮಾತಾಡೋದು ಬೇಜಾರಾದರೆ ಸಾರಿ. ನನ್ನ ಪ್ರೀತಿಸೋರಿಗೆ ಅಥವಾ ನನ್ನ ಸಪೋರ್ಟ್ ಮಾಡೋರಿಗೆ, ನನ್ನ ಇಲ್ಲಿ ತನಕ ಬೆಳೆಸಿರೋರಿಗೆ
ನಾನು ಯಾವತ್ತೂ ಮಾತಾಡಿಲ್ಲ. ಒಂದು 2-3 ಐ ಡಿ ಬೇಕು ಅಂತ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಡಿಲೀಟ್ ಮಾಡ್ತಾರೆ. ಅವರಿಗೆ ನಾನು ಹೇಳಿದ್ದು, ಯಾಕಂದರೆ ನಾನು ಬಂದಿದ್ದು ಲಕ್ಷಾನ್ ವ್ಯೂಸಿಂದ ಅಲ್ಲ. ಫಸ್ಟ್ ಬಂದಿದ್ದು 10, 20, 30, 50, 100, 200 ವ್ಯೂಸಿಂದ ಇವತ್ತು ಪರ್ ಡೈಲಿ 2,000 3,000 ವ್ಯೂಸ್ ತನಕ ಬಂದಿದ್ದೀನಿ. ಸುಮ್ಮನೆ ಬಂದಿಲ್ಲ, ಹಾರ್ಡ್ ವರ್ಕ್ ಮಾಡಿ 12 ಗಂಟೆ ರಾತ್ರಿಲಿ ಎಡಿಟಿಂಗ್ ಮಾಡಿ, ಬೆಳಗಿನ ಜಾವ 4 ಗಂಟೆಲಿ ಎಡಿಟಿಂಗ್ ಮಾಡಿ, ನೆಟ್ ಇಲ್ದೇ ಬೇರೆಯವ್ರ ಹತ್ರ ನೆಟ್ ಹಾಕಿಸ್ಕೊಂಡು ಒಂದೇ ಜಾಗದಲ್ಲಿ ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ಕಷ್ಟಪಟ್ಟು ಏನೋ ಒಂದು 8,000 ಸಬ್ಸ್ಕ್ರೈಬರ್ ಆಗಿದ್ದೀರ. ಅಷ್ಟು ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಂಗೆ ಗೊತ್ತು. ಬಟ್ ಅಷ್ಟು ಪ್ರೀತಿಯಿಂದ ತೋರ್ಸೋರು ನಾನು ನಿಮಗೆಲ್ಲ ಹೇಳ್ತಿರೋದು. ಒಂದು 2-3 ಜನ ಐ ಡಿ ಬೇಕು ಅಂತ ಟಾರ್ಗೆಟ್ ಮಾಡಿ ಕಮೆಂಟ್ ಆಗ್ತಾರಲ್ಲ, ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನು ಇದು ಇನ್ನೊಂದು ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ, ಓಕೆನಾ? 8:45 ಫ್ರೆಶಪ್ ಆದೆ ನೋಡಿ. ತಲೆನೇ ಬಚ್ಚಲಿಲ್ಲ. ಲಿಪ್ ಬಾಮು ಕ್ರೀಮು ಹಾಕ್ಕೊಂಡೆ ತಲೆ ಬಚ್ಕೊಳ್ಳೋಣ ಅಂದ್ಕೊಂಡೆ, ತಲೆನೇ ಬಚ್ಚಲಿಲ್ಲ. ಏನಿದ್ದಾವೆ ನೋಡಿ, ಬೆಳ್ಳುಳ್ಳಿ ಅವೆ, ಖಾರದ ಪುಡಿ ಇತ್ತು ಲಾಸ್ಟ್ ಟೈಮ್ ಬಾಕ್ಸಲ್ಲಿ, ನೋಡ್ತೀನಿ. ಸೊ ಸಿಕ್ಕಿದ್ರೆ ಬೀರಲ್ಲಿ ಯಾವಾಗಲೂ ಒಂದು ಮೊಟ್ಟೆ ತಂದಿಟ್ಕೊಂಡಿದ್ನ. ಸೊ ಏನಾದರೂ ಅನ್ನ ಮಾಡ್ಕೊಳ್ದಾಗ ಎಗ್ ಬುರ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಬೀರಲ್ಲಿ 2 ಮೊಟ್ಟೆ ಎತ್ಕೊಬತ್ತೀನಿ. ಸೊ ಎಗ್ ರೈಸ್ ಮಾಡ್ಕೊಂಡು ತಿಂತೀನಿ. ಜಾಸ್ತಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಬೆಳಗ್ಗೆಗೂ ಯಾರು ಅನ್ನ ಮಾಡ್ಕೊಳ್ಳೋರು ಅಂತ ಹೇಳಿ. ಯಾಕಂದರೆ ಬೆಳಗ್ಗೆಗೂ ಅದೇ ಅನ್ನ ತಿಂದ್ಬಿಟ್ಟು ಸರ್ವೇಗೆ ಬೇಗ ಹೋಗ್ಬೋದಲ್ಲ ಅಂತ ಹೇಳಿ. ಸೊ ಬನ್ನಿ ಇವಾಗ ಎಗ್ ರೈಸ್ ಮಾಡ್ಕೊಳ್ಳೋಣ. ಒಳ್ಳೆ ಸಮಸ್ಯೆ ಆಯಿತು. ನನಗೆ ಎಣ್ಣೆ ಐತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಎಣ್ಣೆನೇ ಇಲ್ಲ ಎಗ್ ರೈಸ್ ಮಾಡೋಕ್ಕೆ. ನೀರಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡೆ, ಖಾರದ ಪುಡಿನೂ ಹಾಕೊಬಂದೆ, ಬಾಣಲಿ ಎಲ್ಲ ತೊಳ್ಕೊಬಂದೆ. ಎಣ್ಣೆ ಇಲ್ಲ ಗುರು, ಎಣ್ಣೆ ಇಲ್ದೇ ಎಗ್ ರೈಸ್ ಹೆಂಗೆ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ನೀರು ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗುತ್ತಾ ನೋಡೋಣ. ಆದಂಗೆ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಬೇರೆ ಹೊಟ್ಟೈತೆ. ಇಷ್ಟೊತ್ತಲ್ಲಿ ಅಕ್ಕಪಕ್ಕದ ಮನೆಯವ್ರ ಯಾರೂ ಮಾತಾಡೋಲ್ಲ, ಯಾರೂ ಕೇಳೋಕ್ಕೋಗಲ್ಲ. ಒಂದು ಲೋಟ ಎಣ್ಣೆ ಕೊಡಿ ಅಂತವ. ಎಣ್ಣೆ ಹಾಕ್ತಾನೆ ಎಗ್ ರೈಸ್ ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಆವಾಗಲೇ ಲೈವ್ ಎಂಡ್ ಮಾಡಿದೆ, ಬಟ್ ಫೋನ್ ನೋಡ್ತಾ ಇದ್ದೆ, ಮಲಗಿಲ್ಲ. ಆವಾಗಲೇ ನಿದ್ದೆ ಬರ್ತಾಯಿತ್ತು ಆ್ಯಕ್ಚುಲಿ. 9-10 ಗಂಟೆಗೆ ಎಂಡ್ ಮಾಡಿದ್ನೇನೋ, ಬಟ್ ಮಲ್ಕೊಂಡಿಲ್ಲ. ಫೋನ್ ನೋಡ್ತಾ ಇದ್ದೆ, ಫೋನಲ್ಲಿ ಚಾರ್ಜು ಖಾಲಿಯಾಗಿದೆ. ಇವತ್ತು ಈ ಮನೆಯಲ್ಲಿ ನಾನು ಒಬ್ಬಳೇ ಗೈಸ್. ಏನೇನು ಹೇಳಲ್ಲ, ನೀವು ಏನು ಕೇಳಬೇಡಿ. ಇಷ್ಟು ದೊಡ್ಡ ಮನೆಯಲ್ಲಿ ಗೂಬೆ ಥರ ಒಬ್ಬಳೇ ಇದ್ದೀನಿ. ರಾತ್ರಿ 10:40 ಬಡ್ಕೋತಾ ಇದ್ದೀನಿ. ಸೊ ಹಾಲ್ ಲೈಟ್ ಆನ್ ಆಗೇ ಇರುತ್ತೆ. ಆ್ಯಂಡ್ ಇದೊಂದು ಚಿಕ್ಕ ಹಾಲು, ಅಡುಗೆ ಮನೆ ಪಕ್ಕ ಇರೋದು. ಇದೇ ದೇವ್ರ ಮನೆ. ಆ್ಯಂಡ್ ಅದೇ ನನ್ನ ರೂಮ್. ನನ್ನ ಮನೆ, ಗಂಡನ ಮನೆ ಹೋಮ್ ಟೂರ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಬನ್ನಿ. ಇದೇನಿಲ್ಲ, ಟೈಮ್ ಒಂದು 10:30 ಆಯಿತು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದರೂ ಒಂದು ಸ್ವಲ್ಪ ಇದಾಗ್ತದೆ, ಯಾವನಾರು ಕಳ್ಳ ಬಂದ್ಬಿಡ್ತಾನೆ ಅಂತ. ಬಟ್ ಧೈರ್ಯ ಮಾಡಲೇಬೇಕು ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಸೊ ಇಂಥ ಸಿಚುವೇಶನ್ ಬಂದೇ ಬರುತ್ತೆ. ನಂಗೆ ಅಭ್ಯಾಸ ಆಗಿದೆ ಒಬ್ಬಳೇ ಮಲ್ಕೊಂಡು. ಏನು ಆ ಥರ ತೀರಾ ಭಯ ಇಲ್ಲ, ಸ್ವಲ್ಪ ಭಯ ಇದೆ ಅಷ್ಟೇ. ಮಲ್ಕೊತೀನಿ ಇವಾಗ. ಬೆಳಗ್ಗೆ ಎದ್ದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಂದು ವ್ಲಾಗ್ನ. ಆ್ಯಂಡ್ ಲೈವಲ್ಲಿ ತುಂಬ ಜನ ಹೇಳ್ತಿದ್ರಿ ಕೃತು ಎಲ್ಲಿ ಅಂತ. ಕೃತು ಅಮ್ಮ ಮನೇಲಿದ್ದಾಳೆ, ನಾನು ಇಲ್ಲಿದ್ದೀನಿ. ಸೊ ಬೆಳಗ್ಗೆ ಅಮ್ಮ ಮನೆಗೆ ಹೋಗ್ತೀನಿ, ಡ್ಯೂಟಿ ಮುಗಿಸ್ಕೊಂಡು ಅವಾಗ ಕೃತು ಸಿಗ್ತಾಳೆ ನಿಮಗೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ. ವ್ಲಾಗ್ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದೆ. ನಿನ್ನೆ ಮೊನ್ನೆ ಎಲ್ಲ ವ್ಲಾಗೇ ನಿನ್ನೆದು ಮೊನ್ನೆದು ಆ್ಯಂಡ್ ಇವತ್ತು ಗುರುವಾರದ್ದು 3 ದಿನದ ಸೇರ್ಸಿ ಹಾಕಿದ್ದೀನಿ. ಆ್ಯಂಡ್ ಕೆಲವೊಂದು ಪ್ರಶ್ನೆಗೆ ಆನ್ಸರ್ ಕೂಡ ಮಾಡಿದ್ದೀನಿ. ಸೊ ಆ ಥರ ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ಮಾತ್ರ, ನಿಮ್ಗೆ ಯಾರಿಗೂ ಎಲ್ಲ ಬೇಜಾರು ಮಾಡ್ಕೊಬೇಡಿ. ಇನ್ನೇನಿಲ್ಲ, ಇದು ಇವತ್ತಿನ ನನ್ನ ಡೈಲಿ ವ್ಲಾಗ್ ಆಗಿತ್ತು. ರೂಮ್ ಅಂತೂ ತುಂಬ ಗಲೀಜಾಯಿತು ನೋಡಿ. ಎಲ್ಲ ಚೇಂಜ್ ಮಾಡಿ ರಗ್ನು ಕೂಡ ಎಲ್ಲ ತೊಳೆಯೋಕೆ ಹಾಕಿದ್ದೀನಿ. ನೋಡೋಣ, ಆದರೆ ಎಲ್ಲನೂ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಊರಿಗೆ ಹೋಗ್ತೀನಿ. ಸೊ ಮತ್ತೆ ನಾಡಿದ್ದು ಬರ್ತೀನಲ್ಲ, ಆವಾಗ ಎಲ್ಲ ಎತ್ತಾಕಕ್ಕೆ ಸರಿಯಾಗುತ್ತೆ. ಕ್ಲಿಪ್ಪೆಲ್ಲ ಹಾಕಿ ಹಾರಾಕ್ಬಿಟ್ಟು ಹೋದರೆ ಬಿಸಿಲಿಗೆ ಬಂದಾಗ ಮಡಿಸಿಡ್ಬೋದು. ನನ್ನ ರೂಮ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂಥರ ಬ್ಯಾಕ್ ಪೇನ್ ಬಂದ್ಬಿಡ್ತು ನನಗೆ. ಆ್ಯಂಡ್ ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ದೇ ಓಡಾಡಿದ್ದೀವಿ. ಈಗಲೂ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಬಿಟ್ನಲ್ಲ, ನನಗೆ ಆಲ್ರೆಡಿ ಬ್ಯಾಕ್ ಪೇನ್ ಇದೆ ಮುಂಚೆಯಿಂದನೂ, ಹಾಗಾಗಿ ತುಂಬ ಸೊಂಟ ನೋವಾಗ್ತಿದೆ. ಮಲ್ಕೊಬಿಡ್ತೀನಿ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಸೊ ಬಾಯ್, ನೀವು ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ನನ್ನ ಬ್ಲಾಗ ನೋಡಿದಂತೆ. ಬಾಯ್, ಗುಡ್ ನೈಟ್. ಟೈಮ್ ಬಂದು 9:08 ನಿಮಿಷಗಳಾಗಿದೆ.
ನೋಡಿ ಎಣ್ಣೆ ಇಲ್ದೇ ಎಗ್ ರೈಸ್ ಮಾಡಿದ್ದೀನಿ. ಇದು ಮೊಟ್ಟೆ ಬೇಯೋಕ್ಕೆ ಫುಲ್ ಸೀದೋಯ್ತಿತ್ತು ಅಂದ್ಬಿಟ್ಟು ಎಣ್ಣೆ ಹಾಕೋದ್ರ ಮೊದಲು ನೀರು ಹಾಕಿದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಫೋನಲ್ಲಿ ಯೂಸ್ ಮಾಡ್ತಿರೋದು. ಇನ್ನೊಂದು ಫೋನಲ್ಲಿ ಲೈವಲ್ಲಿದ್ದೀನಿ. ಲೈವ್ ಮ್ಯೂಟ್ ಮಾಡಿಬಿಟ್ಟು ಇದೊಂಚೂರು ಕ್ಲಿಪ್ಪಿಂಗ್ ತೊಗೊಬಿಡೋಣ ಅಂತ ತೊಗೊಂಡೆ. ತುಂಬ ಸುಸ್ತಾಗ್ತಾಯಿದೆ. ಇನ್ನೊಂದು ಅರ್ಧ ಗಂಟೆ ಲೈವಲ್ಲಿದ್ದು ಹಾಗೆ ಊಟ ಮಾಡ್ಕೊಂಡು ಮಲ್ಕೊಬಿಡ್ತೀನಿ. ಒಬ್ಬಳೇ ಬೇರೆ ಇರೋದು. ಒಬ್ಬಳೇ ಇದ್ರೆ ಏನು ಹೆದರ್ಕೊಳ್ಳಲ್ಲ ಬಿಡಿ ಗೈಸ್. ಒಂಥರ ಬಣ್ಣ ಧೈರ್ಯ ನನಗೆ. ಹಾಗಿದ್ದ ಅಲ್ಲಿ ಒಬ್ಬಳೇ ಇದ್ರೂ ಏನು ಹೆದರಿಕೆ ಇಲ್ಲ. ಹೆದರ್ಕೊಳ್ಳಬಾರ್ದು ಹೆಣ್ಮಕ್ಳು. ಹೆಂಗಿದೆ ಎಗ್ ರೈಸು ಟೇಸ್ಟ್ ಮಾಡ್ತೀನಿ. ಓಕೆ, ಸುಮಾರಾಗಿ ಮನುಷ್ಯರು ತಿನ್ನೋ ಥರ ಇದೆ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ?